ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಎಟಿಎಂ ಬಳಕೆದಾರರು ಆಗಿದ್ದಲ್ಲಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಮೇ 1ರಿಂದ ಎಟಿಎಂ ಸೇವೆಗಳ ಶುಲ್ಕವನ್ನು ಹೆಚ್ಚಿಸಿದೆ. ಉಚಿತ ಮಿತಿಯನ್ನ ಮೀರುವ ಗ್ರಾಹಕರು ಆ ನಿರ್ದಿಷ್ಟ ತಿಂಗಳ ಪ್ರತಿ ವಹಿವಾಟಿಗೆ ಪ್ರತಿಯೊಂದಕ್ಕೂ 23 ರೂಪಾಯಿ ಗರಿಷ್ಠ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಈ ಹಿಂದೆ 21 ರೂಪಾಯಿ ಇತ್ತು. ನಿರ್ದಿಷ್ಟ ತಿಂಗಳಿನಲ್ಲಿ ಎಟಿಎಂ ಬಳಕೆಯ ಉಚಿತ ಮಿತಿಯನ್ನ ಮೀರಿದ ವಹಿವಾಟುಗಳಿಗೆ ಬ್ಯಾಂಕ್ಗಳು ವಿಧಿಸುವ ಶುಲ್ಕವನ್ನು ಹೆಚ್ಚಿಸಲು RBI ಅನುಮತಿ ನೀಡಿದೆ. ಹೊಸ ನಿಯಮಗಳ ವಾಣಿಜ್ಯ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಎಟಿಎಂ ನೆಟ್ವರ್ಕ್ ಆಪರೇಟರ್ಗಳು, ಕಾರ್ಡ್ ಪಾವತಿ ನೆಟ್ವರ್ಕ್ ಆಪರೇಟರ್ಗಳು ಮತ್ತು ವೈಟ್ ಲೇಬಲ್ ಎಟಿಎಂ ಆಪರೇಟರ್ಗಳಿಗೆ ಅನ್ವಯಿಸುತ್ತೆ. ಮೆಟ್ರೋ ನಗರಗಳ ಗ್ರಾಹಕರು ತಮ್ಮ ಸ್ವಂತ ಬ್ಯಾಂಕ್ನ ಎಟಿಎಂನಲ್ಲಿ ಪ್ರತಿ ತಿಂಗಳಿಗೆ 5 ಉಚಿತ ವಹಿವಾಟುಗಳನ್ನು ನಡೆಸಬಹುದು. ಅದೇ ರೀತಿ ಇತರೆ ಬ್ಯಾಂಕ್ಗಳ ಎಟಿಎಂಗಳಲ್ಲಿ 3 ಉಚಿತ ವಹಿವಾಟುಗಳನ್ನು ನಡೆಸುವ ಸ್ವಾತಂತ್ರ್ಯ ಇದೆ. ಮೆಟ್ರೋ ಅಲ್ಲದ ನಗರಗಳಲ್ಲಿ ಇತರೆ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ಗ್ರಾಹಕರು 5 ಉಚಿತ ವಹಿವಾಟುಗಳನ್ನು ಪಡೆಯಬಹುದು. ಗ್ರಾಹಕರು ಉಚಿತ ಮಿತಿಯನ್ನ ಮೀರಿದ್ರೆ ಏನಾಗುತ್ತೆ? ಮೇ 1, 2025ರಿಂದ ಎಟಿಎಂ ವಹಿವಾಟು ಶುಲ್ಕಗಳು ಬದಲಾಗಿವೆ ಅಂತ RBI ಹೇಳಿದೆ. ಗ್ರಾಹಕರು ಉಚಿತ ವಹಿವಾಟುಗಳನ್ನು ಮೀರಿದ್ರೆ ಗ್ರಾಹಕರು ಪ್ರತಿ ವಹಿವಾಟಿಗೆ ಗರಿಷ್ಠ 23 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಈ ನಿಯಮವನ್ನು ಎಲ್ಲ ಬ್ಯಾಂಕ್ಗಳ ಎಟಿಎಂಗಳಿಗೂ ಅನ್ವಯಿಸುತ್ತೆ. ಅಲ್ಲದೆ ಈ ಶುಲ್ಕವು ಹಣಕಾಸು ಮತ್ತು ಹಣಕಾಸೇತರ ವಹಿವಾಟುಗಳಿಗೂ ಅನ್ವಯಿಸುತ್ತೆ. RBI ಪ್ರಕಾರ ಈ ಶುಲ್ಕಗಳು ಕ್ಯಾಶ್ ರೀಸೈಕ್ಲರ್ ಮೆಷಿನ್ CRMಗಳಿಗೂ ಅನ್ವಯಿಸುತ್ತವೆ. ಆದರೆ ನೀವು ಹಣವನ್ನು ಡೆಪಾಸಿಟ್ ಮಾಡಿದಾಗ ಈ ನಿಯಮ ಅನ್ವಯಿಸೋದಿಲ್ಲ. ಎಟಿಎಂ ಇಂಟರ್ಚೇಂಜ್ ಶುಲ್ಕವನ್ನು ಆಯಾ ಎಟಿಎಂ ನೆಟ್ವರ್ಕ್ ನಿರ್ಧರಿಸುತ್ತೆ ಅಂತ RBI ಸ್ಪಷ್ಟಪಡಿಸಿದೆ. ಪ್ರಸ್ತುತ ಪ್ರತಿ ವಹಿವಾಟಿಗೆ ಇಂಟರ್ಚೇಂಜ್ ಶುಲ್ಕವು ಹಣಕಾಸು ವಹಿವಾಟುಗಳಿಗೆ 19 ರೂಪಾಯಿ ಮತ್ತು ಹಣಕಾಸೇತರ ವಹಿವಾಟುಗಳಿಗೆ 7 ರೂಪಾಯಿ ಆಗಿದೆ. ಇಂಟರ್ಚೇಂಜ್ ಶುಲ್ಕ ಅಂದರೆ ಏನು? ಎಟಿಎಂ ಇಂಟರ್ಚೇಂಜ್ ಶುಲ್ಕ ಅಂದರೆ ಒಂದು ಬ್ಯಾಂಕ್ ತನ್ನ ಗ್ರಾಹಕರಿಗೆ ಎಟಿಎಂ ಸೇವೆಗಳನ್ನು ನೀಡಲು ಇನ್ನೊಂದು ಬ್ಯಾಂಕ್ಗೆ ಪಾವತಿಸುವ ಶುಲ್ಕ. ಉದಾಹರಣೆಗೆ, ನೀವು HDFC ಬ್ಯಾಂಕ್ ಗ್ರಾಹಕರಾಗಿದ್ದು SBI ಎಟಿಎಂ ಮೂಲಕ ಹಣ ವಿತ್ಡ್ರಾ ಮಾಡಿದ್ರೆ ಇಂಟರ್ಚೇಂಜ್ ಶುಲ್ಕಗಳು ಅನ್ವಯಿಸುತ್ತೆ. ಅದೇ ರೀತಿ ಒಂದು ವೇಳೆ HDFC ಗ್ರಾಹಕ ದೆಹಲಿ ನಿವಾಸಿಯಾಗಿದ್ದರೆ SBI ಎಟಿಎಂನಲ್ಲಿ ಒಂದು ತಿಂಗಳಲ್ಲಿ ಗರಿಷ್ಠ 4 ವಹಿವಾಟು ನಡೆಸಿದ್ರೆ HDFC ಬ್ಯಾಂಕ್ ಇಂಟರ್ಚೇಂಜ್ ಶುಲ್ಕವನ್ನು ವಿಧಿಸುತ್ತೆ. ಹೆಚ್ಚುವರಿ ಶುಲ್ಕದ ಹೊರೆ ತಪ್ಪಿಸಿಕೊಳ್ಳೋದು ಹೇಗೆ? ಎಟಿಎಂ ಬಳಕೆಯ ಸೇವಾ ಶುಲ್ಕ ವಿಷಯಕ್ಕೆ ಸಂಬಂಧಪಟ್ಟಂತೆ RBI ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇದರಿಂದ ಎಟಿಎಂ ಬಳಸುವ ಗ್ರಾಹಕರಿಗೆ ಸ್ವಲ್ಪ ಹೊರೆಯಾಗಬಹುದು. ಆದರೆ ಉಚಿತ ವಹಿವಾಟುಗಳಿಗೆ ಸೀಮಿತವಾದರೆ ಈ ಹೆಚ್ಚುವರಿ ಶುಲ್ಕದ ಹೊರೆಯಿಂದ ತಪ್ಪಿಸಿಕೊಳ್ಳಬಹುದು. ಹಣ ವಿತ್ಡ್ರಾ ಮತ್ತು ಇತರೆ ವಹಿವಾಟುಗಳಿಗಾಗಿ ನಿಮ್ಮ ಮಾತೃ ಬ್ಯಾಂಕ್ನ ಎಟಿಎಂ ಅನ್ನು ಹೆಚ್ಚಾಗಿ ಬಳಸಿ. ಆನ್ಲೈನ್ ಪಾವತಿಗಳ ಹೆಚ್ಚಿನ ಬಳಕೆ ಹೆಚ್ಚುವರಿ ಎಟಿಎಂ ಸೇವಾ ಶುಲ್ಕದ ಹೊರೆಯನ್ನು ತಪ್ಪಿಸಲಿದೆ. UPI, ಗೂಗಲ್ ಪೇ, ಫೋನ್ ಪೇ ಮುಂತಾದ ಆನ್ಲೈನ್ ಪಾವತಿ ವಿಧಾನಗಳ ಬಳಕೆ ಹೆಚ್ಚು ಸೂಕ್ತ. RBI ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಲು ಈ ಕ್ರಮಗಳನ್ನು ತೆಗೆದುಕೊಂಡಿದೆ. ಬ್ಯಾಂಕ್ಗಳು ಉತ್ತಮ ಸೇವೆಗಳನ್ನು ನೀಡಲು ಇದು ಸಹಾಯ ಮಾಡುತ್ತೆ. ಎಟಿಎಂ ನಿರ್ವಹಣೆ ಮತ್ತು ಭದ್ರತೆಯನ್ನು ಹೆಚ್ಚಿಸಲು ಈ ಶುಲ್ಕಗಳು ಸಹಾಯ ಮಾಡುತ್ತವೆ. ಹೊಸ ನಿಯಮಗಳ ಬಗ್ಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ರೆ ನಿಮ್ಮ ಬ್ಯಾಂಕನ್ನು ಕೂಡಲೇ ಸಂಪರ್ಕಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.